ಭಯ ಭೀತಿಗೆ ಒಳಗಾಗಬಾರ್ದು ಅಂತ ಒಂದು ನಾವೇನು ಮಾಡಿದ್ದೀವಿ ಅಂತ ಎಲ್ಲ ಕಡ್ಡಾಯವಾಗಿ ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ ನಮ್ಮ ಇಲಾಖೆ ಅಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಪ್ಲಸ್ ಪ್ರೈವೇಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಹಾಕೊಳ್ಳಿ ಅಂತ ನಾವು ಡೈರೆಕ್ಷನ್ ಕೊಡ್ತೀವಿ. ಯಾಕಂದರೆ ಅವರ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ. ಸೊ ಎಲ್ಲರೂ ಕೂಡ ಕಂಪಲ್ಸರಿ ಮಾಸ್ಕ್ ಹಾಕೊಳ್ಳಿ ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ. ಯಾಕಂದರೆ ಅವರು ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಅವ್ರು ಹಾಕ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಇನ್ನು ಉಳಿದಿರೋಂಥ ಅಡ್ವೈಸರಿ ನೀವು ನೋಡಿದ್ದೀರಿ, ನಾವು ನೆನ್ನೆ ಇಶ್ಯೂ ಮಾಡಿದ್ದೀವಿ. ಅದು ಹಾಗೆ ಅದನ್ನು ಮುಂದುವರಿತದೆ. ಮತ್ತು ನಾಳೆ ಮುಖ್ಯಮಂತ್ರಿಗಳು ಕೂಡ ಸಭೆ ಕರೆದು ಡಿಸ್ಕಷನ್ ಮಾಡ್ತೀವಿ. ಈ ಟೆಸ್ಟಿಂಗ್ಗಳು ಕೂಡ ಹೆಚ್ಚು ಮಾಡ್ಕೊಳ್ತೀವಿ, ದಿವಸ ಹೆಚ್ಚು ಮಾಡ್ತಾ ಒಂದು 5,000ಕ್ಕೆ ಮುಟ್ಟಬೇಕು ಅಂತ ಇದ್ದೀವಿ ನಾವು. ಸೊ ಅದ್ರ ಮುಖಾಂತರ ನಂತರ ಏನು ಮಾಡಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡ್ತೀವಿ. ಇಲ್ಲ, ಅದ್ರ ಬಗ್ಗೆ ಅಂತ ಹೇಳಿದ್ರೆ ನೋಡಿ, ಈಗ ಎಲ್ಲೂ ಯಾವುದೇ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಲಕ್ಷ ಗಟ್ಟಲೆಯಲ್ಲಿ ಇದು ಈ ಕೋವಿಡ್ ಅಂದರೆ ಕೊರೋನಾ ಬಂದಿರೋದು ಆಗಿದೆ. ಎಲ್ಲೂ ಕೂಡ ಆ ಥರ ಎಲ್ಲೂ ನಡೆದಿಲ್ಲ. ಯಾಕೆಂದರೆ ಇದು ಓಮಿಕ್ರಾನ್ ಬಂತಲ್ಲ, ಓಮಿಕ್ರಾನ್ ಬಂದಾಗ ಕೂಡ ಅದೇ ರೀತಿ ಬಂದು ಹೋಯ್ತದು. ಸೊ ಇದು ಇನ್ಫೆಕ್ಷನ್ ಕೇಸಸ್ ಜಾಸ್ತಿ ಆಗೋದು ಇರ್ತದೆ. ಆದರೆ ಅದರ ಮುಖಾಂತರ